ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಸತತ 10:30 ಗಂಟೆ ಟ್ರೆಕ್ ಮಾಡಿ ಫೈನಲಿ ಕೇದಾರ್ನಾಥ್ ರೀಚ್ ಆಗಿದ್ದೀವಿ. ಬೆಟ್ಟಗಳ ಮಧ್ಯೆಯಿಂದ ಬರ್ತಿದೆ ನೋಡಿ ಗೈಸ್, ಒಂದು ಹೆಲಿಕಾಪ್ಟರ್ ಇದೆ. ಇದನ್ನ ನೀವು ಕುದುರೆ ಅನ್ಕೊಂಡಿದ್ರೆ ಸಾರಿ ಟು ಟೆಲ್ ದಿಸ್, ಇದು ಕುದುರೆ ಅಲ್ಲ. ಬಾಯ್ ಅಜ್ಜಿ. ಜಾಗನೇ ಇಲ್ಲ. Hello everyone, welcome to my YouTube channel. This is my first vlog, my first video. If you guys are interested, please watch the video ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ನನ್ನ ಕೇದಾರ್ನಾಥ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನೀವು ತಿಳ್ಕೊಬೇಕಂತ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ವಾಚ್ ದ ವಿಡಿಯೋ. ಲೆಟ್ಸ್ ಗೋ. ನನ್ನ ಜೊತೆ ಯಾರು ಗೊತ್ತಾ ಬರ್ತಾ ಇರೋದು? ನಮ್ಮ ನಿಶಾಂತ್ ಬ್ರೋ. ನಮ್ಮ ನಿಶಾಂತ್ ಬ್ರೋ ಮತ್ತು ನಾವು ಒಂದು ಕೋಲ್ಡ್ ಕಾಫಿ ಮತ್ತು ಒಂದು ರ್ಯಾಪೆ ತೊಗೊಂಡ್ವಿ. 2 ಕಾಫಿಗೆ ಎಷ್ಟಾಯಿತು ಬ್ರೋ? 908 ರೂಪಾಯಿ ಓನ್ಲಿ ಗೈಸ್. ಏರೋಪ್ಲೇನ್ನ ಹತ್ರದಿಂದ ನೋಡೋ ಮಜ್ಜಾನೇ ಬೇರೆ. ಏನಂತೀರಾ? ನಿಮಗೂ ಇಷ್ಟನಾ? ನಾನಿವತ್ತು ಫ್ಲೈ ಮಾಡ್ತಿರೋದು ಏರ್ ಇಂಡಿಯಾ ಫ್ಲೈಟಲ್ಲಿ. ಮುಂಚೆ ಇದೇ ಫ್ಲೈಟ್ನ ಇಂಟರ್ನ್ಯಾಷನಲ್ ಪರ್ಪಸ್ಗೆ ಯೂಸ್ ಮಾಡ್ತಾಯಿದ್ರು, ಬಟ್ ಇವಾಗ ಇದು ಸ್ವಲ್ಪ ಹಳೇದಾಗಿದ್ದರಿಂದ ಡೊಮೆಸ್ಟಿಕ್ ಯೂಸ್ ಮಾಡ್ತಾಯಿದ್ದಾರೆ. ನಮಸ್ತೆ. ಆ ಕಡೆನಾ ಬ್ರೋ? ಬಾಯ್ ಬ್ರೋ. ಕಿಟಕಿ ಪಕ್ಕತ್ತಾನೆ. ಒಳ್ಳೆ ನಮ್ಮ ಬಸ್ ಇದ್ದಂಗೆ ಇದೆ ಗೈಸ್. ನಾನೀಗ ಆಕಾಶದಲ್ಲಿ ಹಾರ್ತಾ ಇದ್ದೀನಿ. ವ್ಯೂ ಹೆಂಗೆ ಕಾಣಿಸ್ತಿದೆ ನೋಡಿ. ಏನಕ್ಕೆ ಮೀಲ್ ಆಫ್ ಮಾಡಿದ್ವಿ. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಚಪಾತಿ ಕೊಟ್ಟಿದ್ದಾರೆ, ಆಲೂಗಡ್ಡೆ ಪಲ್ಯ ಮತ್ತು ಬ್ರೌನಿ ಥರ ಒಂದು ಕೇಕ್ ಕೊಟ್ಟಿದ್ದಾರೆ ಅಷ್ಟೇ, ಒಂದು ವಾಟರ್ ಬಾಟ್ಲು. ಸೊ ಮೂವಿ ನೋಡ್ಕೊಂಡು ಮಲ್ಕೊಳ್ಳೋಣ. ಇಲ್ಲಿಂದ ಉತ್ತರಾಖಂಡ್ ಕಡೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 420 ಕಿಲೋಮೀಟರ್ಸ್ ಬೈ ರೋಡ್. ಗುಪ್ತಕಾಶಿ ಹೋಗ್ತಾ ಇದ್ದೀವಿ. ಇವಾಗ ನಾವು ಕರೆಕ್ಟಾಗಿ ಹರಿದ್ವಾರ ಹತ್ರ ಇದ್ದೀವಿ. ಇನ್ನು 200 ಕಿಲೋಮೀಟರ್ ಇದೆ. ಇದು ಗಂಗಾ ರಿವರ್, ರಿಷಿಕೇಶ್. ಸೊ ಇನ್ನು 200 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಬೈ 3 o'clock ನಾವು ಗುಪ್ತಕಾಶಿ ರೀಚ್ ಆಗ್ತೀವಂತೆ. ಆಮೇಲೆ ನಾಳೆಯಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನೋಡಿ, ನಿಮಗೆ 2 ನದಿ ಕಲರೂ ಡಿಫ್ರೆಂಟಾಗಿ ಕಾಣಿಸುತ್ತೆ. ಈ ನದಿ ಹೆಸರು ಬಂದ್ಬಿಟ್ಟು ಅಲಕ್ನಂದ ಅಂತ, ಈ ನದಿ ಹೆಸರು ಭಗೀರಥಿ. ಸೊ ಇಲ್ಲಿ 2 ಮರ್ಜ್ ಆಗ್ತಾ ಇದೆ. ಇಲ್ಲಿ ನೋಡಿ ಗೈಸ್, ಜಾಗನೇ ಇಲ್ಲ. ಒಂದು ಗಾಡಿ ಹೋಗೋ ಜಾಗದಲ್ಲಿ 2 ಗಾಡಿ ಬರಬೇಕು. ಈ ಕಡೆ ನೋಡಿ ಪ್ರಪಾತ. ಫೈನಲಿ ಹೆಂಗೋ ಮೂವ್ ಮಾಡ್ದ. ಉತ್ತರಾಖಂಡ್ ಕಡೆ ಅಂತೂ ರೋಡ್ಸ್ ತುಂಬಾ ಡೇಂಜರಸ್ ಆಗಿದೆ. ಅಲ್ಲಲ್ಲಿ ನೀವು ಬೆಟ್ಟದ ಮಧ್ಯೆ ಟನಲ್ ಮಾಡಿರೋದು ಕಾಣಿಸುತ್ತೆ. ನಮ್ಮನ್ನ ಚೆಚ್ತಾವನೆ ಗೈಸ್. ಒಂದು ಆಕ್ಟಿವಾನು ಬಿಡ್ತಾ ಇಲ್ಲ ಸುಮ್ಮನೆ. ಪ್ರೋ ಡ್ರೈವರ್. ಆಕ್ಟಿವ್ ಅದನ್ನು ಎದ್ರಿಕೊಂಡ್ ಓಡಾಡ್ಬೇಕು ಬ್ರೋ ಸೈಡಿಗೆ. ಆರ್ನ್ ಬೇರೆ ಚೇಂಜ್ ಮಾಡ್ಕೊಬಿಟ್ಟವನೆ ಗೈಸ್. ನಾವೀಗ ಕೇದಾರ್ನಾಥ್ ಯಾತ್ರಾ ಸ್ಟಾರ್ಟ್ ಮಾಡಿದ್ದೀವಿ. ಯಾತ್ರಾ ರಿಜಿಸ್ಟ್ರೇಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಇಷ್ಟು ದೊಡ್ಡ ಕ್ಯೂ ಇದೆ ನೋಡಿ. ಇದು ಬೆಳಗಿನ ಜಾವ 5 ಗಂಟೆ. ಈಗಲೇ ಇಷ್ಟು ಜನ ನಿಂತಿದ್ದಾರೆ. ಸೊ ಇಷ್ಟು ಜನ ಹತ್ತಾರೆ. ಎಲ್ಲರ ಕೈಲೂ ನೀವು ಒಂದು ಕಡ್ಡಿ ನೋಡಿರ್ಬೋದು.
ಈ ಒಂದು ಕಡ್ಡಿ ತುಂಬ ಇಂಪಾರ್ಟೆಂಟು. ನಿಮಗೆ ಎಕ್ಸ್ಟ್ರಾ ಒಂದು ಕಾಲು ಥರ ಯೂಸ್ ಆಗುತ್ತೆ. ಆಲ್ಮೋಸ್ಟ್ 22 ಕಿಲೋಮೀಟ್ರ್ ನಡೀತೀವಲ್ಲ, ಬೇಕೇ ಬೇಕು ಹತ್ತಕ್ಕೆ ಇಳಿಯೋಕ್ಕೆ. ಗ್ಲೌಸು ಏನು ಬೇಕೋ ತೊಗೊಂಡಿದ್ದೀವಿ. ಸೊ ಲೆಟ್ಸ್ ಗೋ. ಸೋನ್ ಪ್ರಯಾಗಲ್ಲಿ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ. ಇಲ್ಲಿಂದ ಗೌರಿಕೊಂಡ್ಗೆ ಹೋಗಬೇಕು. ಅಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ವೆಲ್ಕಮ್ ಟು ಸೋನ್ ಪ್ರಯಾಗ್. ನಾವೀಗ ಸೋನ್ ಪ್ರಯಾಗಿಂದ ಗೌರಿಕೊಂಡ್ ಹೋಗ್ತಾ ಇದ್ದೀವಿ. ನನ್ನ ಗಾಡೀಲಿ 9 ಜನ 11 ಜನ ತುಂಬ್ತಾವ್ರೆ. ಕುರಿಗಳು ಅಂತ ತುಂಬ ಬಿಸಿ ನೀರು ಉಕ್ಕಿ ಬರ್ತಿದೆ ಗೈಸ್. ಇಲ್ಲಿ ಅವೇ ಕಾಣಿಸ್ತಿದ್ಯಾ? ಇದನ್ನು ಸ್ಟಾರ್ಟಿಂಗಲ್ಲಿ ನೋಡಿ ನಾನು ಕುದುರೆ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಇದು ಕುದುರೆನೂ ಅಲ್ಲ ಕತ್ತೆನೂ ಅಲ್ಲ ಅಂತ. ಇದು ಹೆಸರು ಮ್ಯೂಲ್ಸ್. ಫೀಮೇಲ್ ಕುದುರೆಗೆ ಮತ್ತು ಮೇಲ್ ಕತ್ತೆಗೆ ಮೇಟ್ ಮಾಡಿ ಇದೊಂಥರ ಹೈಬ್ರಿಡ್ ಪ್ರಾಣಿಯಾಗಿದೆ. ಇದಕ್ಕೆ ತುಂಬ ಪವರ್ ಇರುತ್ತೆ, ಆ್ಯಸ್ ವೆಲ್ ಆ್ಯಸ್ ವೆಯ್ಟ್ ಕ್ಯಾರಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ತುಂಬಾ ಚಾರ್ಜ್ ಮಾಡ್ತಾರೆ. ಅನ್ಸೀಸನ್ ಟೈಮಲ್ಲಿ ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 4000 rupees. ಹತ್ರ ಹೋಗ್ತಿರೋವಾಗ್ಲೇ ಕುಡಿಯೋಕ್ಕೆ ನೀರು ಸಿಗುತ್ತೆ. ಬೆಟ್ಟದಿಂದ ಬರುತ್ತೆ ನೀರು, ಫಾಲ್ಸು ನೋಡಿ. ನನಗಂತೂ ಈ ಕೇದಾರ್ನಾಥ್ ಟ್ರೆಕ್ ಮಾಡ್ತಿರೋವಾಗ ಎಲ್ಲಿ ನೋಡಿದ್ರೂ ಮೆಸ್ಮರೈಸಿಂಗ್ ವ್ಯೂಸ್ ಕಾಣಿಸ್ತಿದೆ. ರಿಯಲಿ ಮೈಂಡ್ ಬ್ಲೋಯಿಂಗ್. ಬಾಯ್ ಅಜ್ಜಿ. ಇಷ್ಟು ದೂರ ಟ್ರೆಕ್ ಮಾಡ್ಕೊ ಬಂದಮೇಲೆ ನಮಗೆ ಹಿಮಾಲಯಸ್ ಬೆಟ್ಟ ಕಾಣಿಸ್ತಿದೆ ನೋಡಿ ಗೈಸ್. ಮೇಲ್ ಬರ್ತಾ ಬರ್ತಾ ಪ್ರೈಸ್ ಜಾಸ್ತಿ ಆಗುತ್ತೆ ಗೈಸ್. ಇದು 50 rupees, ಅದು 50 rupees. ಈಗ ಇದನ್ನ ಮೇಲೆ ಹೋಗ್ತಾ ಇನ್ನೂ ಎಷ್ಟಾಗುತ್ತೆ ಅಂತ ನೋಡೋಣ ಪ್ರೈಸು. ಯಾರಿಗೆಲ್ಲ ಕೇದಾರ್ನಾಥ್ಗೂ ಬರಬೇಕು ಅಂತ ಆಸೆ ಇದ್ದು ಆದರೆ ನಡೆಯೋಕ್ಕಾಗಲ್ಲ, ಟ್ರೆಕ್ ಮಾಡೋಕ್ಕಾಗಲ್ಲ, 22 ಕಿಲೋಮೀಟ್ರ್ ಅಂತ ಇದ್ದರೆ ಹೆಲಿಕಾಪ್ಟರ್ ಚೂಸ್ ಮಾಡ್ಕೊಳ್ಳಿ. ಜಸ್ಟ್ 10 minutesಲ್ಲಿ ಹೋಗ್ತೀರಾ. ನೀವು ಮೇಲೆ ಹೋಗ್ತಾ ಹೋಗ್ತಾ ನೀರು ಬಾಟ್ಲು ಪ್ರೈಸು 70 to 100 rupees ಚಾರ್ಜ್ ಮಾಡ್ತಾರೆ ಕಿನ್ಲೋ ವಾಟರ್ಗೆ. ನಾನಂತೂ ತುಂಬ ಕಡೆ ಬರೀ ಇವಾಗೇನಿದೆ 22 + 22 44 ಕಿಲೋಮೀಟರ್ ಟ್ರೆಕ್ ನಮಗೇನು ಕಷ್ಟ ಅನ್ನಿಸ್ತಾ ಇದೆ. ಯೋಚನೆ ಮಾಡಿ, ಆಗಿನ ಕಾಲದಲ್ಲಿ ಮೆಟ್ಲು ರೋಡ್ ಏನೂ ಇರಲಿಲ್ಲ. ಆಗಿನ ಕಾಲದವ್ರು ಹೆಂಗೆ ಯಾತ್ರೆನ ಕಂಪ್ಲೀಟ್ ಮಾಡ್ತಾಯಿದ್ರು ಅಂತ. ನಾನು ಕೇದಾರ್ನಾಥ್ಗೆ ಬರ್ತೀನಿ ಅಂತ 1% ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಟ್ಸ್ ಆಲ್ ಓನ್ಲಿ ಬಿಕಾಸ್ ಆಫ್ ನಿಶಾನ್ ಬ್ರೋ, ಆ್ಯಂಡ್ ದಿಸ್ ವಿಲ್ ಬಿ ಮೋಸ್ಟ್ ಮೆಮೊರೇಬಲ್ ಟ್ರಿಪ್ ಇನ್ ಮೈ ಲೈಫ್. ನಾವೀಗ ಟ್ರೆಕ್ ಮಾಡಿಕೊಂಡು ಅರ್ಧ ದಾರಿ ಬಂದಿದ್ದೀವಿ. ನೋಡಿ ಇಲ್ಲೊಂದು ಫಾಲ್ಸ್ ಇದೆ, ಚೆನ್ನಾಗಿದೆ. ಇನ್ನೂ ಅರ್ಧ ದಾರಿ ಇದೆ ಗೈಸ್, ನಾವು ನಡ್ಕೊಂಡು ಹೋಗೋಣ. ಕೇದಾರ್ನಾಥ್ನ ಬೆಟ್ಟ ಹತ್ತೋದು ಅರ್ಧ ಮುಗಿಸಿದ್ದೀವಿ. ಅದು ಹೆಂಗೆ ಹೇಳ್ತೀರಾ ಅಂದರೆ, ನಿಮ್ಗಲ್ಲೊಂದು ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಸೊ ಈ ಬ್ರಿಡ್ಜು ಬಂದರೆ ಹಾಫ್ ಆಫ್ ದ ವೇ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಲೆಟ್ಸ್ ಗೋ. ಇನ್ನೂ ಇದೆ, ಲಾಂಗ್ ವೇ ಟು ಗೋ ಗೈಸ್. ನೋಡಿ ಎಲ್ಲ ಕುದುರೆ, ಈ ಕುದುರೆಗಳು ಜಾಗನೇ ಬಿಡಲ್ಲ ಅಂತಾರೇನೋ. ನಾವೀಗ ಹೋಗೋಣ. ನಿಮ್ಗೇನು ಕಾಣಿಸ್ತಿದೆಯಲ್ಲ ಸ್ನೋ ಕ್ಯಾಪ್ ಮೌಂಟೇನ್ಸ್, ಅದೇ ನಮ್ಮ ಡೆಸ್ಟಿನೇಷನ್. ದೇವಸ್ಥಾನ ಅಲ್ಲೇ ಇರೋದು. ಅಪ್ ಆ್ಯಂಡ್ ಡೌನ್ ಇದು ಬೆಟ್ಟ ಹತ್ತಿ ಇಳಿಯೋಕ್ಕೆ 44 ಕಿಲೋಮೀಟರ್ಸ್ ಆಗುತ್ತೆ. ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಇದು ಗಿವ್ ಅಪ್ ಮಾಡ್ತಾಯಿಲ್ಲ. ಹತ್ತೀವಿ, ಇಲ್ಲದೆ ಹಿಡಿತೀವಿ, ದರ್ಶನ ಮಾಡೇ ಮಾಡ್ತೀವಿ ಅಂತ. ನೋಡೋಣ ಬನ್ನಿ. ಇದೇ ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋಲಿ ನಾನು ಶಿವನ ದರ್ಶನ ಮಾಡಿದೆ, ನಾನು ತೋರಿಸ್ಬೇಕಿತ್ತು ನಿಮಗೆ ಅಂತ ನನ್ನ ಆಸೆ ಇತ್ತು. ಸೊ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗಿರುತ್ತೆ ಚಾಲೆಂಜಸ್ ಹೋಗ್ತಾ ಅಂತ. ತುಂಬ ಕಷ್ಟ ಇದೆ, ಹಂಗೆ ಹತ್ತಾ ಇದ್ದೀವಿ. ಇನ್ನೊಂದು 25% ಇದೆ. ಹತ್ತಿದ್ರೆ ಕೇದಾರ್ನಾಥ್ ಬೆಟ್ಟ ಬರುತ್ತೆ. ತೋರಿಸ್ತೀನಿ ಬನ್ನಿ.
ಇಲ್ಲಿ ನೋಡಿ ಗೈಸ್ ಎಷ್ಟು ಕಷ್ಟಪಡ್ತಾರೆ ಎತ್ಕೊಂಡು ಹೋಗೋಕ್ಕೆ. ಸೊ ಒಬ್ಬರೇ ಅವರೇ ಎತ್ಕೊಂಡು ಹೋಗಿ ಕಷ್ಟಪಡ್ತಾರೆ, ಬಟ್ ಯಾರನ್ನ ಎತ್ಕೊಟ್ರೆ ಈಸಿಯಾಗಿ ಎತ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಸಪೋರ್ಟ್ ಬೇಕಷ್ಟೆ. ಬಾಯ್ ಬಾಯ್. ಮಾಡ್ತಾನೆ ಇದೀವಿ ಇನ್ನೂ ಮುಗೀತಿಲ್ಲ ಗೈಸ್. ಇನ್ನೂ 4 ಕಿಲೋಮೀಟರ್ಸ್ ಇದೆ ನೋಡಿ. ನಾವು ಇನ್ನ ಅಲ್ಲಿಗೆ ಹೋಗ್ಬೇಕು ದೇವಸ್ಥಾನಕ್ಕೆ. ಇನ್ನು 4 ಕಿಲೋಮೀಟರ್ಸ್ ಅಂದರೆ ಇನ್ನೊಂದು 1.5 hours ಆಗುತ್ತೆ. ಹೋಗೋಣ. ಇಷ್ಟೇ ಬಂದ್ಬಿಟ್ಟಿದ್ದೀವಂತೆ, 4 ಕಿಲೋಮೀಟರ್ ಅಷ್ಟೇ. ಸತತ 10.5 ಗಂಟೆ ಟ್ರೆಕ್ ಮಾಡಿ ಫೈನಲಿ ಕೇದಾರ್ನಾಥ್ ರೀಚ್ ಆಗಿದ್ದೀವಿ. ಯು ಕ್ಯಾನ್ ಸಿ ಹಿಯರ್ ವಿ ಆರ್ ಹಿಯರ್ ಕೇದಾರ್ನಾಥ್. ಚೆನ್ನಾಗಿತ್ತು ಟ್ರೆಕ್ಕು. ಡಿಫಿಕಲ್ಟಿ ಏನು ಅಷ್ಟೊಂದು ಅನಿಸ್ಲಿಲ್ಲ, ಬಟ್ ಲೆಂತ್ ಜಾಸ್ತಿ ಇತ್ತು, ಕಷ್ಟ ಅನಿಸ್ತು. ಓಕೆ, ನೈಸ್ ಎಕ್ಸ್ಪೀರಿಯನ್ಸ್. ನಾಳೆ ಹಂಗೆ ವಾಪಸ್ ಇಳಿತೀವಿ ದರ್ಶನ ಮಾಡಿಕೊಂಡು. ನಾಳೆ ದರ್ಶನ ಮಾಡೋದೆಲ್ಲ ವಿಡಿಯೋ ಹಾಕ್ತೀನಿ, ಕಂಟಿನ್ಯೂಷನ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡಿ ದೇವಸ್ಥಾನ ಮುಂದೆನೆ ಅಗೋರಿಗಳು ಕೂತಿರ್ತಾರೆ. ಅದು ಇದೇನೋ ಹೋಮ ಮಾಡ್ತಾವ್ರೆ. ಟೈಮ್ ಬಂದು ಬೆಳಗಿನ ಜಾವ 4 ಗಂಟೆ. ಸ್ಪೆಷಲ್ ದರ್ಶನ ಅಂತ ಬಂದಿದ್ದೀವಿ. 1,500 ರೂಪಾಯಿ ಪೂಜಾರಿ ಇಸ್ಕೊಂಡ್ರು, ಬಿಡ್ತಾರಂತೆ ಡೈರೆಕ್ಟಾಗಿ ದರ್ಶನ ಮಾಡೋಕ್ಕೆ. ಈಗಷ್ಟೇ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಸ್ಪರ್ಶ ದರ್ಶನ ಮಾಡಕ್ ಬಿಡ್ತಾರೆ, ಅದು ಲಿಂಗನ ಮುಟ್ಟಿ ಅಭಿಷೇಕ ಮಾಡಕ್ ಬಿಡ್ತಾರೆ ನಮ್ಮನೆ. ದರ್ಶನ ಅದು ತುಂಬ ಚೆನ್ನಾಗಾಯ್ತು. ಗೈಸ್ ನೋಡಿ, ಇಲ್ಲಿ ಹೆಲಿಪ್ಯಾಡ್ ಬರ್ತಾ ಇದೆ. ಇಲ್ಲಿ ಈ ಹೆಲಿಪ್ಯಾಡ್ ಇರೋದು ಕೇದಾರ್ನಾಥ್ ಮೇಲ್ಗಡೆ ದೇವಸ್ಥಾನದ ಪಕ್ಕದಲ್ಲೇ. ಲ್ಯಾಂಡ್ ಆಯಿತು. ಸೊ ಇದು ಎಲ್ಲಿದೆ ಅಂದರೆ, ಇದು ಹೆಲಿಪ್ಯಾಡಾ? ಹೆಲಿಪ್ಯಾಡಿಂದ ಈ ಕಡೆ ತಿರುಗಿಸಿದ್ರೆ ಇಲ್ಲಿ ನೋಡಿ ಗೈಸ್ ಕಾಣಿಸ್ತಿದೆ ದೇವಸ್ಥಾನ ನಿಮಗೆ. ಕೇದಾರ್ನಾಥ್ ದೇವಸ್ಥಾನ ಕಾಣಿಸ್ತಿದ್ಯಾ? ವಿಚ್ ಇಸ್ ಸರೌಂಡೆಡ್ ಬೈ ಹಿಮಾಲಯಾಸ್. ನಾವೀಗ ಇಲ್ಲಿಂದ ದೂರದಲ್ಲಿದೆ ಒಂದು ಕಾಲಭೈರವ ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನದ ಮೇಲೆ ಹೋಗ್ತಾ ಇದ್ದೀವಿ, ಅಲ್ಲಿ ಸ್ನೋ ಇರುತ್ತೆ. ಲೆಟ್ಸ್ ಗೋ. ಮತ್ತು ಇನ್ನೊಂದು, ಈ ಹೆಲಿಕಾಪ್ಟರ್ ಬಂದ್ಬಿಟ್ಟು 7 minutes ಬಂದ್ಬಿಡ್ತಾರೆ ಗುಪ್ತಕಾಶಿಯಿಂದ ಕೇದಾರ್ನಾಥ್ಗೆ. ನೋಡಿ ಇನ್ನೊಂದು ಹೆಲಿಕಾಪ್ಟರ್ ಬಂತು. ಒಳ್ಳೆ ಆಟೋ ಥರ ಬರುತ್ತೆ ಹೋಗುತ್ತೆ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ IRCTC ಆ್ಯಪಲ್ಲಿ 9,000 rupees ಪೇ ಮಾಡಿದ್ರೆ, ಅಡ್ವಾನ್ಸಾಗಿ ಪೇ ಮಾಡಿದ್ರೆ, ಲೈಕ್ 1 month 2 month ಪ್ರಿಯರಾಗಿ ಬುಕ್ ಮಾಡಿದ್ರೆ ನಮಗೆ ಸಿಗುತ್ತಂತೆ. ಇಲ್ಲ ಡೈರೆಕ್ಟಾಗಿ ಬಂದು ನಾವು ಆಪ್ಟ್ ಮಾಡ್ತೀವಿ ಅಂದರೆ 25,000 to 30,000 ಖರ್ಚಾಗುತ್ತಂತೆ. ಸೊ ಯಾರನ್ನ ಬರೋಂಗಿದ್ರೆ ಮುಂಚೆನೇ ಪ್ಲ್ಯಾನ್ ಮಾಡಿ, ಜಸ್ಟ್ 9,000 ಬರ್ಬೋದು. ನೋಡಿ ಇದೇ ದೇವಸ್ಥಾನ. ಟ್ರಿಪ್ನಲ್ಲಿ ಇದೆಯಲ್ಲ, ಈ ಸಲ
ಆ ಸ್ನೋ ಎಲ್ಲ ಮೆಲ್ಟ್ ಆಗುತ್ತೆ. ಮೆಲ್ಟಾಗಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ನದಿ ಥರ ಹರಿಯುತ್ತೆ. ನೀರೆಲ್ಲ ಬಂದು ನೀರು ಹೋಗಿ ಜಾಗ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ವಾಟರ್ ಫಾಲ್ಸ್ ಕಾಣಿಸ್ತಿದ್ಯಾ, ಚಿಕ್ಕದಾಗಿ ಹರಿತಾ ಇದೆ. ನಮಗೆ ಬೆಟ್ಟದ ಮೇಲೆ ಕಂಪ್ನಿ ಕೊಡ್ತಾ ಇರೋದು 2 ನಾಯಿ. ಈ ನಾಯಿ ಕಾಲಿನ ಏಟಾಗೈತೆ. ವರ್ಷದಲ್ಲಿ ಬರೀ 6 ತಿಂಗಳು ಮಾತ್ರ ಈ ದೇವಸ್ಥಾನ ಓಪನ್ ಇರುತ್ತೆ. ಮಿಕ್ಕಿದ 6 ತಿಂಗಳು ಹಿಮದಿಂದ ಮುಚ್ಚೋಗಿರುತ್ತೆ, ಸೊ ಕ್ಲೋಸ್ ಇರುತ್ತೆ. ಕರೆಂಟ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು ಅಕ್ಟೋಬರ್ 12th. ಅಕ್ಟೋಬರ್ 22nd ದೇವಸ್ಥಾನ ಕ್ಲೋಸ್ ಆಯಿತು. ಮತ್ತೆ ಮೇ 2026 ಓಪನ್ ಮಾಡ್ತಾರೆ. ದೇವಸ್ಥಾನ ಕ್ಲೋಸ್ ಆಗಿದ್ದು ಅಕ್ಟೋಬರ್ 22nd. ನೀವೇನು ನೋಡ್ತಾ ಇದ್ದೀರಾ ಈ ವಿಡಿಯೋ, ಇದು ಬಂದ್ಬಿಟ್ಟು ನವಂಬರಿಂದ ನೆಕ್ಸ್ಟ್ ಇಯರ್ ಏಪ್ರಿಲ್ ಮೇವರೆಗೂ ಹಿಂಗೆ ಇರುತ್ತೆ. ಆಲ್ಮೋಸ್ಟ್ 2 to 3 feet ಸ್ನೋ ಎನಿ ಟೈಮ್ ಇರುತ್ತೆ. ಯಾರ ಕೈಲಿ ನಡೆಯೋಕ್ಕಾಗಲ್ಲ, ಇಲ್ಲಿ ಬದುಕೋಕ್ಕೂ ಆಗಲ್ಲ, ಏನೂ ಇರಲ್ಲ, ಅಂಗಡಿ ಇರಲ್ಲ, ಏನೂ ಇಲ್ಲ, ಊಟ ಏನೂ ಸಿಗಲ್ಲ. ಸೊ ದೇವಸ್ಥಾನ ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ. ನೀವು ಯಾರಾದರೂ ಬರೋ ಹಾಗಿದ್ರೆ ಮೇ ಮಂತಿಂದ ಅಕ್ಟೋಬರ್ವರೆಗೂ ಯಾವಾಗ ಬೇಕಾದ್ರೆ ಬರ್ಬೋದು, ಸೀಸನ್ ನೋಡಿಕೊಂಡು. ಈ ದೇವಸ್ಥಾನದಲ್ಲಿ ದೇವರು ಬಂದ್ಬಿಟ್ಟು ನಂದಿಯ ಭುಜದ ರೂಪದಲ್ಲಿರುತ್ತೆ. ಮತ್ತು ಗರ್ಭಗುಡಿ ಆಚೆ ಬಂದರೆ ನಮಗೆ ಪಂಚಪಾಂಡವರು, ದ್ರೌಪದಿ ಇವ್ರ ಕೆತ್ತನೆಗಳು ಕಾಣಿಸ್ತವೆ. ಮತ್ತು ಇನ್ನೊಂದು ಮೇನ್ ಏನಂದರೆ ಭೀಮಶಿಲೆ. ಈ ಕಲ್ಲು ಕಾಣಿಸ್ತಿದೆಯಲ್ಲ ನಿಮಗೆ, ಈ ಕಲ್ಲು ಬಂದ್ಬಿಟ್ಟು 2013ರಲ್ಲಿ ಫ್ಲಡ್ ಆದಾಗ ಈ ಕಲ್ಲೇ ಬಂದ್ಬಿಟ್ಟು ಈ ದೇವಸ್ಥಾನ ಕಾಪಾಡಿತ್ತು ಅಂತ ಪ್ರತೀತಿ ಇದೆ. ಇಷ್ಟು ಬೇಗ ಬಂದು ಮತ್ತೆ ಟೇಕ್ ಆಫ್ ಆಗೋಯ್ತು ಹೆಲಿಕಾಪ್ಟ್ರು. ಬಾಯ್ ಬಾಯ್. ಎಂಥ ವ್ಯೂ ಗೈಸ್ ಎಲ್ಲ ಆಗಿದೆ. ವಾಪಸ್ ನಾವು ಹೊಡ್ತಾ ಇದ್ದೀವಿ ಇವಾಗ ವಾಪಸ್ ಅಲ್ಲಿ ಹೋಗ್ಬೇಕೀಗ. 22 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ವಾಪಸ್ ಇಳಿತೀವಿ ಬೆಟ್ಟನ. See you. ಹರ ಹರ ಮಹಾದೇವ್. You have to say hi. Hi guys. Successful. Hi. Just a minute. See you in? Yeah, tell now. Come. Follow me. ಇಲ್ಲಿ ಗೌರಿಕೊಂಡು ರೀಚ್ ಆಗಿದ್ದೀವಿ ನಾವೀಗ. 7.5 hours ಟ್ರೆಕ್ ಮಾಡಿ ಇವಾಗ ರೀಚ್ ಆಗಿದ್ದೀವಿ. ರಾಮ್ ಬ್ರೋ, ಹಾಯ್. ನಿರ್ಮಲಾ, ಈ ಹುಡುಗಿಗೆ ಆ್ಯಕ್ಚುಲಿ ಹೆಲಿಕಾಪ್ಟರ್ ಟಿಕೆಟ್ ಇದ್ಕೊಂಡು ಹೆಲಿಕಾಪ್ಟ್ರಲ್ಲಿ ಹೋಗದೆ ನಡ್ಕೊಂಬಂದು ಹೇಳ. ಗ್ರೇಟ್. ಹಾಯ್ ಬ್ರೋ, ಇವನು ಅನುರಾಗ್ ಅಂತ. ಫೈನಲಿ ಈ ಆರ್ಚ್ ಇದೆಯಲ್ಲ ಗೈಸ್, ಈ ಆರ್ಚ್ ಬಂತು ಅಂದರೆ ನಾವು ಗೌರಿಕೊಂಡು ಬಂದ್ವಿ ಅಂತ. ಸಕ್ಸಸ್ಫುಲಿ ಟ್ರೆಕ್ನ ಕಂಪ್ಲೀಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಹರ ಹರ ಮಹಾದೇವ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್.